ಆರ್ಡರ್ ತಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರೆ. ಆ ತಾಯಿ ಹೇಳ್ತಾಳೆ, ನಮ್ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ. ಅಲ್ಲೂ ಬಿಡಲ್ಲ. ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ ಎಸ್ಪಿಗೂ ನಾನು ಹೇಳಿದ್ದೀನಿ, ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ. ಅದಾದ್ಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ, ತಾವು ಹೇಳಿದ್ರಿ ಅವಮಾನ ಆಗ್ಬಾರ್ದು ಅಂತ ಈ ವಿಧೇಯಕ ತಂದಿದ್ರಿ ಅಂತ. ಅವಮಾನ ಆದ್ಮೇಲೆ ಮಗನ್ ಗೊತ್ತಾಗ್ತೈತೆ, ಮಗ ಹೋಗಿ ಕೆರೆಯಲ್ಲಿ ಬಿದ್ದ ಸತ್ತೋಗ್ತಾನೆ. ಒಂದೇ ದಿನದಲ್ಲಿ ಇಬ್ರು. ತಾಯಿ ಒಂದಿನ ಸಾಯ್ತಾಳೆ ಸಂಜೆ, ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ. ಇಬ್ರು ಒಂದೇ ಮಂಡ್ಯದಲ್ಲಿ ನಡೆದಂತ ಘಟನೆ ನಮ್ಮ ಕಣ್ಣು ಮುಂದೆ ಇದೆ. ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ. ನನಗೇನೋ ಹಂಗನ್ಸಲ್ಲ. ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ. ನೀವು ಬಿಲ್ ತಂದ ಮೇಲೆ ಆಯ್ತು, ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ. ನೀವು ಒಬ್ಬರೇ ಅಂತ ಹೇಳ್ತೀರ. ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾಟೀಲ್ರೆ, ಹೇಗೆ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ. ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲರೂ. ಒಬ್ಬರನ್ನ ನೀವು ಇಷ್ಟಾಗಿದೆಯಲ್ಲ, ಈಗ ಬಿಲ್ ಬಂದಿದೆ, ಓಕೆ, ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ. ಬಿಲ್ ಬಂದಿದೆ, ಓಕೆ. ನೀವು ಇರೋ ಒಬ್ಬ ಈ ತರದಾಗಿದೆಯಲ್ಲ, 30 ಜನ ಸತ್ತಿದಾರಲ್ಲ, ಯಾರನ್ನಾದ್ರೂ ಒಬ್ಬ ಫೈನಾನ್ಸ್ ಅನ್ನ ಜೈಲ್ಗೆ ಹಾಕಿದ್ದೀರಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದು ಕೂತಿರ್ಸಿದ್ದೀರಾ? ಏನೂ ಇಲ್ಲ, ಏನೂ ಆಗಿಲ್ಲ. ಒಬ್ಬರು ಜೈಲ್ಗೆ ಹೋಗಿಲ್ಲ, ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಸರ್, ಅಂದ್ರೆ ಮೆಸೇಜ್ ಏನ್ ಕೊಡ್ತಾ ಇದ್ದೀರಿ ನಾವು? ಸರ್ಕಾರ ಒಂದು ಮೆಸೇಜ್ ಅನ್ನ ನಾವು ಕೊಡ್ಬೇಕಾಗಿದ್ದೀವಿ. ಆ ಮೆಸೇಜ್ ಅನ್ನ ನಾವು ಕೊಡ್ತಾ ಇಲ್ಲ. ಒಳ್ಳೆ ಎಚ್ಚರ ಆಯ್ತು. ನಮ್ ಸರ್ಕಾರದಲ್ಲಿ ಏನ್ ಮಾಡಿದ್ರು ಅಂತ ಬಿಲ್ ವಿರೋಧ ಮಾಡ್ತಾ ಇಲ್ಲ ಸುರೇಶ್. ನಾವೇನ್ ಬಿಲ್ ಏನು ವಿರೋಧ ಮಾಡ್ತಾ ಇಲ್ಲ ಡಾಕ್ಟ್ರೆ. ನಾನೇನ್ ಬಿಲ್ ಏನು ವಿರೋಧ ಮಾಡ್ತಾ ಇಲ್ಲ. ಮಾತಾಡೋದು ಸ್ವಲ್ಪ ಕಲ್ಸ್ಕೊಡಿ ನಿಮ್ಮ ಸದಸ್ಯರಿಗೆ. ಮಾತಾಡಕ್ಕೆ ಇದ್ದೀನಿ, ಮಾತಾಡೋದು ಕಡಿಮೆ ಮಾಡೋ. ಏನ್ ಮಾತಾಡಕ್ಕೆ ಇದ್ದೀನಿ? ಏನ್ ವಿಚಾರದಲ್ಲಿ ಏನ್ ಮಾತಾಡೋದು? ಒಂದ್ ಸ್ವಲ್ಪ ಗೌರವ ಮಾತಾಡೋದು ಕಲ್ಸ್ಕೊಳ್ಳಿ. ಒಂದ್ ಸ್ವಲ್ಪ ನೀನು ವಿರೋಧ ಪಕ್ಷ ನಾಯಕರು ಮಾತಾಡಕತ್ತಾರ. ಆ ಬಿಲ್ಲಿ ಬೆಂಬಲ ಮಾಡಿದ್ದ ಕಾಯ್ದೆ ಸರಿ ಐತಿಲ್ಲ ಅಂತ ಹೇಳಿ ನಾವು ಅದಕ್ಕೆ ಕೊಡ್ತೀವಲ್ಲ. ನಿಮ್ ಸರ್ಕಾರ ಕೂತ್ಕೊಂಡಿರ್ಬೇಕಾ? ಒಳ್ಳೆ ಬಿಲ್ ತಂದಾರ, ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ, ಕೂತ್ ಕೇಳಿ, ಏನ್ ತೊಂದರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಇದು ಅನ್ಯಾಯ ಅಂತ. ಏನೇನ್ ಘಟನೆ ಆಗಿದೆ ಅಂತ ಅವರು ಹೇಳಿದ್ರು, ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು. ನಾವೇನ್ ಅವಾಗ ಅಬ್ಜೆಕ್ಷನ್ ಮಾಡಿದ್ರ? ಏನ್ ಮಾಡಲಿಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ, ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದಾರ ಅಂತ. ಅವ್ರು ಹೇಳಿದ್ರು 60 ಏನ್ ಈ ತರ ಮೈಕ್ರೋ ಫೈನಾನ್ಸ್ ಇದೆ, 60ರಲ್ಲಿ 18 ಮಾತ್ರ ರೆಕಗ್ನೈಸ್ ಇದೆ, ಉಳಿದವು ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು. ಮಂಡ್ಯದಲ್ಲಿ ನಮ್ಮ DC ನನಗೆ ಹೇಳಿದ್ದು ಫೋನಲ್ಲಿ. ಅಂದ್ರೆ 60ರಲ್ಲಿ 18 ಮಾತ್ರ ರೆಕಗ್ನೈಸ್, ಉಳಿದವೆಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ. ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, DC ಏನ್ ಮಾಡ್ತಾ ಇದ್ದಾರೆ, ಇರೋ ಕಾನೂನಲ್ಲೇ ಬಡಿಬೋದಾಯ್ತಲ್ಲ. ಹಿಂದೆ ಯಾಕಾಗ್ಲಿಲ್ಲ ಇದು ಕೇಳಿದ್ರು. ಹಿಂದೆನೂ ಇತ್ತು ಅಂತ. ಹಿಂದೆ ಯಾಕಾಗ್ಲಿಲ್ಲ ಈ ತರ ಸಾವು ನೋವುಗಳು? ಇವಾಗ ಯಾಕೆ ಆಗ್ತಾ ಇದೆ? ಒಂದೇ ಸರಿ ಒಂಥರ ಏಕಾಏಕಿ ಮೈಕ್ರೋ ಫೈನಾನ್ಸ್ ಇಂದ. ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ. ಬಿಲ್ಲನ್ನ RBI ರೂಲ್ಸ್ ಏನಿದೆ ಅದರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ, ಕೋರ್ಟಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ. ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ, ನಾವು ಸ್ವಾಗತ ಮಾಡ್ತೀರಿ. ಈ ಬಿಲ್ಲನ್ನ ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನ ತಡೆಗಟ್ಟ ತಂದಿರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ. ಅಧ್ಯಕ್ಷ ಒಂದ್ ನಿಮಿಷ. ಅಧ್ಯಕ್ಷ ಈ ಕಡೆಗೂ ನೋಡ್ರಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಧನ್ಯವಾದಗಳು ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ. ಅಧ್ಯಕ್ಷ ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗ್ರಾಮಾಂತರ ಪ್ರದೇಶದ ರೈತರ ಬದುಕಿನಲ್ಲಿ ಆಗ್ತಾ ಇರೋಂತ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಈಗ ನಬಾರ್ಡಿಂದ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೊಡುವಂತ ಕೆಲವು ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡುವಂತ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿರೋದ್ರಿಂದ
ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಳ್ಳುವಂತ ಸಂದರ್ಭ ಸೃಷ್ಟಿ ಆಗ್ಬಿಟ್ಟಿದೆ. ಒಂದೇ ಒಂದು ಊರಲ್ಲಿ ನಮ್ಮೂರೊಂದೊಂದು ಘಟನೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷ, ಜಾಸ್ತಿ ಟೈಮ್ ತಗೊಳಲ್ಲ. ಸುಗ್ನಳ್ಳಿ ಅಂತ ಒಂದು ಗ್ರಾಮ ಕುಣಿಗಲಲ್ಲಿ ಒಂದು ಹೆಣ್ಣು ಮಕ್ಕಳುಗಳು, ಮೈಕ್ರೋ ಫೈನಾನ್ಸ್ ಬಗ್ಗೆನೆ, ಹೆಣ್ಣು ಮಕ್ಕಳುಗಳು ಸಾಲ ತೆಗೆದುಕೋತೀವಿ ಅಂತ ಹೇಳಿ ಸುಮಾರು 300 ಮನೆಗಳಿದೆ ಮಾನ್ಯ ಸಭಾಧ್ಯಕ್ಷರೇ. ಆ ಊರುಗಳಲ್ಲಿ ಹಬ್ಬ ಹರಿದಿನ ವ್ಯವಸ್ಥೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ 100 ಮನೆಗಳು, ಕುಟುಂಬಗಳು ಸಾಲ ಮಾಡಿದ್ರು. ಅದು ಮೈಕ್ರೋ ಫೈನಾನ್ಸ್ ಅಂತ ಬಂದು ಪ್ರತಿ ಹಂತದಲ್ಲೂ 1 ವರ್ಷ, 2 ವರ್ಷ, 3 ವರ್ಷ ಆಯ್ತು. ಸುಮಾರು 10 ಕೋಟಿ ಅಲ್ಲಿ ಆ ಊರಲ್ಲಿ ಸಾಲ ತೆಗೆದುಕೊಂಡಿರೋಂಥದ್ದು. ಕೊನೆಗೆ ಯಾವ ಗತಿ ಕೊಟ್ಟೋಯ್ತು ಅಂತಂದ್ರೆ, ಆ ಕುಟುಂಬದವರೆಲ್ಲರೂ ಸಾಲನ ತೀರಿಸಲಿಕ್ಕಾಗ್ದಲೆ ಜಮೀನುಗಳು ಮಾರಾಟ ಮಾಡುವಂತ ಸಂದರ್ಭ ಸೃಷ್ಟಿಯಾಗೋಯ್ತು ಮಾನ್ಯ ಸಭಾಧ್ಯಕ್ಷ.